ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವನ್ನಾಗಿ ಆಚರಣೆ ಮಾಡಲಿಕ್ಕೆ ಜಾತ್ಯತೀತರಾಗಿ ಎಲ್ಲ ಸಮುದಾಯಗಳು ಎಲ್ಲ ಧರ್ಮಗಳು ಒಟ್ಟುಗೂಡಿಕೊಂಡು ನಾವಿಂದ ಏನಪ್ಪಾ ಅಂತ ದೊಡ್ಡ ಪ್ರಮಾಣದಲ್ಲಿ ಅಂಬೇಡ್ಕರ್ ಹಬ್ಬವನ್ನ 4 ದಿನಗಳ ಕಾಲ ಪ್ರಾರಂಭ ಮಾಡಿದ್ದೇವೆ. ಹೋದ ವರ್ಷ ಮೊದಲನೇ ವರ್ಷ ಪ್ರಾರಂಭ ಮಾಡಿದ್ದೀವಿ. ಈ ವರ್ಷ 2ನೇ ವರ್ಷ. ಇಲ್ಲಿ ನೀವು ನೋಡಬಹುದು, ಜಾತಿ ಮತ ಪಂಥ ಭೇದಗಳನ್ನಿಲ್ಲದೆ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವನ್ನ ಬಹಳ ಖುಷಿಯಿಂದ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಎಲ್ಲ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಮುಖಂಡರು, ಎಲ್ಲ ಪಕ್ಷದ ಮುಖಂಡರು ಸೇರ್ಕೊಂಡು ಬಹಳ ಹುಮ್ಮಸ್ಸಿನಿಂದ ಹುರುಪಿನಿಂದ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ನಾವು ಸೇರಿದ್ದೇವೆ. ಇಂದು ಬರ್ಡೋಲ್ ಗ್ರಾಮದಿಂದ ಏನಪ್ಪಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಹೋಗಿರ್ತಕ್ಕಂಥ ಸ್ಥಳದಿಂದ ಒಂದು ಬೈಕ್ ರ್ಯಾಲಿ ಬರ್ತಾ ಇದೆ. ಆ ಬೈಕ್ ರ್ಯಾಲಿ ಜೊತೆಗೆ ನಾವೇನಪ್ಪಾ ಅಂತಾರೆ, ಇಂದು ನಾವು ಅಂಬೇಡ್ಕರ್ ಹಬ್ಬದ ನಡೀತಕ್ಕಂಥ ಸ್ಥಳ ಏನಪ್ಪಾ ಅಂತಾರೆ ಆಗಿನ ರಾಣಿ ಬಗೀಚು, ಈಗಿನ ರಂಗಮಂದಿರಕ್ಕೆ ಹೋಗಿ ನಾವು ತಲುಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ, ಒಂದು ವೇದಿಕೆ ಸಮಾವೇಶ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರೊಟ್ಟುಗೂಡಿ ನಾವಿಂದು ವೇದಿಕೆಗೆ ಏನಪ್ಪಾ ಅಂತಾರೆ ರ್ಯಾಲಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಚಾಲನೆ ಮೂಲಕ ನಾವು ರಂಗಮಂದಿರಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮವನ್ನ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದು ಮುಂದುವರೆದು ಎಲ್ಲರೂ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ, ಸಾರ್ವಜನಿಕರು ಬಂದು ಸೇರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಬೈಕ್ ರ್ಯಾಲಿ ಕೂಡ ಬರ್ತದೆ. ಬಂದ ತಕ್ಷಣ ನಮ್ಮ ರ್ಯಾಲಿಯನ್ನ ಇಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಹನ್ನೊಂದು ತಾರೀಕಿನಿಂದ 14 ತಾರೀಕು ತನಕ ಸಾರ್ವಜನಿಕ ಜಾಥಾತೆ ಆಗಿ ಅಂಬೇಡ್ಕರ್ ಹಬ್ಬ ನಾವು ಆಚರಣೆ ಮಾಡ್ಲಿಕ್ಕತ್ತೀವಿ. ತಾವು ಎಲ್ಲರೂ 11 ತಾರೀಕಿನಿಂದ 14 ತಾರೀಕು ತನಕ ಇಲ್ಲಿ ರಂಗಮಂದಿರ ಆಗಲಿ, ಅಂಬೇಡ್ಕರ್ ಸರ್ಕಲ್ ಆಗಲಿ, ದರ್ಬಾರ್ ಗ್ರೌಂಡ್ದೊಳಗೆ ಪುಸ್ತಕ ಮೇಳ ಅದ. ಮತ್ತು ಇಲ್ಲಿ ರಂಗಮಂದಿರದೊಳಗೆ ಈಗ ಅಂಬೇಡ್ಕರ್ ಹಬ್ಬ ನಾವು ಆಚರಣೆ ಮಾಡ್ಲಿಕ್ಕತ್ತೀವಿ. ಬಡೋಲಿಂದ ಬೈಕ್ ರ್ಯಾಲಿ ಬರ್ಲಾಕತ್ತೈತಿ ಇಲ್ಲಿ ಬಿಜಾಪುರಕ್ಕೆ. ತಾವು ಎಲ್ಲರೂ ಈ ಅಂಬೇಡ್ಕರ್ ಜಯಂತಿ ಆಗಲಿ, ಅಂಬೇಡ್ಕರ್ ಹಬ್ಬ ಆಗಲಿ, ತಾವು ಎಲ್ಲರೂ ಸಂತೋಷದಿಂದ ಬಂದು ಆಚರಣೆ ಮಾಡ್ಬೇಕಂತ ಎಲ್ಲರ ಬಲ್ಲಿ ಕಳ್ಕಳಿ ವಿನಂತಿ ಮಾಡ್ತೀವಿ. ಸಮಾನತೆ ಹರಿಕಾರ ಅಂಬೇಡ್ಕರ್ ಸಾಹೇಬ್ರ ಜಯಂತಿ ಅದ ಮತ್ತು ಅಂಬೇಡ್ಕರ್ ಸಾಹೇಬ್ರ ಹಬ್ಬದ ಎಲ್ಲಾರು ಕೂಡಿ ಬರ್ಲಿ ಅಂತ ವಿನಂತಿ ಮಾಡಿ. ಒಂದೇ ಕೋಮಿಗೆ ಸ್ಥಿಮಿತವಾಗಿ ಎಲ್ಲಾರು ಕೂಡಿ ಮಾಡಕತ್ತೇವು. ಅಗದಿ ಸಹರ್ಷದಿಂದ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಜಾತಿ ಮತ ಭೇದ ಯಾವುದೂ ಇರ್ಲಾರ್ದೇನೆ ನಮ್ಮ ಈ ಭಾಗಕ್ಕೆ ಒಂದು ಹೊಸ ತರದ ಅಡಿಪಾಯ ಅಥವಾ ಬುನಾದಿ ಹಾಕಿ ಕೊಡುವಂತ ಕಾರ್ಯ ನಮ್ಮ ಬಿಜಾಪುರದಂತ ಎಲ್ಲ ಸಮಾಜದ ಮುಖಂಡರು ಇದನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಈ ನಡೆಯುವಂಥ 3 ದಿವಸದೊಳಗೆ 4 ದಿವಸದ ಹಬ್ಬದೊಳಗೆ ನೀವು ಸಹ ಕುಟುಂಬ ಪರಿವಾರದೊಡನೆ ಒಂದು ಕುಟುಂಬದ ಕಾರ್ಯಕ್ರಮ ತಿಳ್ಕೊಂಡು ಭಾಗವಹಿಸಿದ್ರೆ ಅವ್ರು ಮಾಡಿದಂಥವ್ರಿಗೂ ಮತ್ತು ನಾವು ಆದಂಥವ್ರಿಗೂ ಆ ಅಂಬೇಡ್ಕರ್ ಒಂದು ಇಚ್ಛಾಶಕ್ತಿಗೂ ನಾವು ಪೂರಕವಾಗಿ ಇರ್ತೇವೆ ಅನ್ನುವಂಥ ಶಬ್ದದಿಂದ ನಾ ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹಬ್ಬ ಅಂದು ಇವತ್ತಿನಿಂದ ಒಂದು ರ್ಯಾಲಿ ಮುಖಾಂತರ ಎಲ್ಲ ವಿದ್ಯಾರ್ಥಿಗೆ ತೋನ್ಕಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲ ಗಣ್ಯಮಾನ್ಯರು ಇದರ ರ್ಯಾಲಿ ಮುಖಾಂತರ ಬಂದಿದ್ದೀವಿ. ಇವತ್ತು 1, 11, 12, 13, 14 4 ದಿವಸ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಎಲ್ಲ ಸಮಾಜದ ವರ್ಗದ ಕೂಡಿಸಿ ಈ ಹಬ್ಬವನ್ನು ಆಚರಿಸ್ತಾ ಬಂದಿದ್ದು. ತಾವು ಬನ್ನಿ, ತಾವು ಸತತ 4 ದಿವಸ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲ ವಿಶೇಷವಾಗಿ ಅದು ತಿಳಿಸುವ ಕಾರ್ಯಕ್ರಮವಿದೆ. ಆದ್ದರಿಂದ ತಮ್ಮೆಲ್ಲರಿಗೂ ಆಹ್ವಾನ ಮಾಡ್ತೀನಿ, ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ತಾವೆಲ್ಲರೂ ಬಂದ್ಕಿಸಿ ಈ ಹಬ್ಬನ್ನು ಆಚರಿಸೋಣ, ಯಶಸ್ವಿಗೊಳಿಸೋಣ ಅಂತ ಹೇಳಿ ತಮ್ಮಲ್ಲಿ ಮೂಲಕ ವಿನಂತಿಸ್ತಾರೆ. जय हिंद, जय भीम. नमस्ते. आज अंबेडकर हब्बा मनाया जा रहा है बीजापुर शहर में. शायद एक कर्नाटक में यहीं पे चालू हो रहा है. पिछले साल भी किए थे, इस साल भी अंबेडकर की ईद यानी अंबेडकर हब्बा मनाया जा रहा है. ये आने वाले दिनों में भी हर साल मनाया जाएंगे, क्योंकि ये अंबेडकर हब्बा सिर्फ हर जात के लोगों को लेकर करने लगे हैं. यहाँ हमारे बडोल से बाइक रैली भी आ रही है. ये अंबेडकर हब्बा कंदगल हनुमंतराय मंदिर में किया जा रहा है. अभी ये पद यात्रा हमने अंबेडकर सर्कल से रंग मंदिर को आए हैं. मैं आपको सबको विनंती करता हूं कि आप सब लोग 11, 12, 13, 14 ये 4 दिन अंबेडकर हब्बा मनाइए. हर जात के लोगों के लिए अंबेडकर हब्बा जरूरी है. जय हिंद. ಇವತ್ತಿನ ದಿವಸ ನಮ್ಮ ಕನ್ನಡಿಗರೇ, ವಿಶೇಷವಾಗಿ ದೇಶದ ಜನತೆಗೆ
ಒಂದು ಅಂಬೇಡ್ಕರ್ ಹಬ್ಬ ಒಂದು ದೊಡ್ಡ ಹಬ್ಬ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ನಿಮ್ಗೆ ಗುರ್ತಿದೆ, ಅಂಬೇಡ್ಕರ್ ಅವರು ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರು ಈ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಆದ ನಂತರ ಈ ದೇಶಕ್ಕೆ ಹೆಂಗೆ ನಡೆಸ್ಬೇಕಪ್ಪ ಅನ್ನೋದು ಒಂದು ನಿಧಾನ ಬೇಕಾಗಿತ್ತು. ಅದರ ಜವಾಬ್ದಾರಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೆಗೆದುಕೊಂಡು ಒಂದು ಸಮಿತಿ ರಚಿಸಿ ಇಡೀ ಜಗತ್ತಿನಲ್ಲೇ ಇರಲಾರ್ದಂಥ ಒಂದು ನಮಗೆ ಸಂವಿಧಾನ ಅವರು ಕೊಟ್ಟರು. ಆ ಸಂವಿಧಾನದ ಅಡಿಯಲ್ಲಿ ನಮ್ಮ ಸರ್ಕಾರ, ನಮ್ಮ ದೇಶ, ನಮ್ಮ ವ್ಯವಸ್ಥೆ ಏನಿದೆ ಅದು ನಡೀತಾ ಇದೆ, ನಿಮ್ಗೆಲ್ಲ ಗುರುತು. ಈಗ ಅವರು 14ಕ್ಕೆ ಅವರ ನಮ್ಮ ಅಂಬೇಡ್ಕರ್ ಜಯಂತಿ ಇರೋದ್ರಿಂದ, ಅದಕ್ಕೆ ಮುಂಚಿತವಾಗಿ ಜ್ಯೋತಿಬಾ ಫುಲೆ ಅವರ ಜಯಂತಿ ಇರೋದ್ರಿಂದ ಇವತ್ತು ನಾವು ಒಂದು ರ್ಯಾಲಿ ಮುಖಾಂತರ ಕನ್ಗಲ್ ಹನುಮಂತರಾಯ ಮಂದಿರದಲ್ಲಿ ಒಂದು ದೊಡ್ಡ ಸಭೆ, ಅವರ ಜೀವನದ ಬಗ್ಗೆ, ಅವರ ಆಗು ಹೋಗೋ ಬಗ್ಗೆ ನಾವು ಮಾತಾಡಲಿಕ್ಕಿಲ್ಲ. ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾ ಇದ್ದೀರಿ. ಇದರಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಬಸವಣ್ಣ ಬಗ್ಗೆ ವಿಶೇಷತೆ ಏನದಂದ್ರೆ ಬರಡೋಲ್ದಿಂದ, ಯಾಕಂದ್ರೆ ಬರಡೋಲ್ದಿಂದ ಯಾಕಪ್ಪ ಅಂತಂದ್ರೆ ಬರಡೋಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಅಲ್ಲಿ ಬಂದಿದ್ರು. ಆ ಒಂದು ನೆನಪಿನ ಇದರ ಸಲುವಾಗಿ ಅಲ್ಲಿಂದ ಇವತ್ತು ನಾವು ಒಂದು ರ್ಯಾಲಿ ಮಾಡಿದ್ದೇವೆ. ಬರಡೋಲ್ದಿಂದ ಒಂದು ದೊಡ್ಡ ಸ್ಟೂಡೆಂಟ್ಸ್ ರ್ಯಾಲಿ, ಯುವಕರ ರ್ಯಾಲಿ ಬರ್ತಾ ಇದೆ. ಆ ರ್ಯಾಲಿ ಜೊತೆ ಇಲ್ಲಿಯ ಸ್ಥಳೀಯ ಎಲ್ಲ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದಕ್ಕೆ ಒಂದು ಮೆರುಗು ಕೊಟ್ಟಿದ್ದಾರೆ. ತಾವೆಲ್ಲರಲ್ಲಿ ನಮ್ಮ ಬಿಜಾಪುರ ಜನತೆಯಲ್ಲಿ ಈ 4 ದಿವಸ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದಕ್ಕೊಂದು ಶೋಭೆ ತರಬೇಕು. ಅಂಬೇಡ್ಕರ್ ಯಾವ ಥರ ನಾವು ಮನಸ್ಸಲ್ಲಿ ಅವ್ರಿಗೆ ಇದು ಮಾಡ್ತಲ್ಲ, ಅದನ್ನು ಕೃತಿಯಲ್ಲಿಯೂ ನಾವು ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅಂಬೇಡ್ಕರ್ ಅವರ ಅವರ ಶಿಷ್ಯ, ಅವ್ರ ಹಿಂದೆ ಅವರ ಪಾಲನೆ ಮಾಡೋರು ಅಂತೇಳಿ ಈ ನಮ್ಮ ದೇಶಕ್ಕೆ ತೋರಿಸಬೇಕಾಗಿದೆ. ಮುಂದೊಂದು ದಿನ ಈ ದೇಶದಲ್ಲಿ ಯಾವ್ದಾದ್ರು ಒಂದು ತತ್ವ ನಡೆದ್ರೆ ಅದು ಅಂಬೇಡ್ಕರ್ದ ತತ್ವ, ಅಂಬೇಡ್ಕರ್ ಆದಿ ಈ ದೇಶಕ್ಕೆ ಸುಧಾರಿಸ್ತಿದೆ. ಯಾವ ಥರ ಬುದ್ಧ, ಯಾವ ಥರ ನಮ್ಮ ಬಸವಣ್ಣನವರು, ಯಾವ ಥರ ಜ್ಯೋತಿಬಾಯಿ ಫುಲೆ, ಫಾತಿಮಾ ಶೇಖ್ ಅವರು ಶಿಕ್ಷಣದ ಹಾದಿ ತೋರಿಸಿದ್ರಿ ಈ ದೇಶಕ್ಕೆ. ಆ ಶಿಕ್ಷಣದ ಯಾವಾಗ ಬ್ರಿಟಿಷರ ಆಳ್ವಿಕೆಯಲ್ಲಿ ಒಂದು ಕರಾಳ ನಮ್ಮದು ಇದು ಇದ್ದಾಗ ಯುಗದಲ್ಲಿ ಅವರು ಒಂದು ಶಿಕ್ಷಣದ ಒಂದು ದೀಪ ತೋರಿಸಿ ಈ ದೇಶಕ್ಕೆ ಈ ಒಂದು ಮುನ್ನುಡಿ ದೇಶ ಮಾಡಿದ್ದಲ್ಲಿ ಅವ್ರದ್ದು ದೊಡ್ಡದಾಗ, ಅದಕ್ಕೆ ನಾವು ಇವತ್ತು ಎಲ್ಲರೂ ಹೃತ್ಪೂರ್ವಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅವರ ಈ ರ್ಯಾಲಿಯಲ್ಲಿ ಪಾಲ್ಗೊಳ್ಳಿಕ್ಕೆ ಕರೆದಿದ್ದೇನೆ. ತಾವು ಬಂದಿದ್ದಕ್ಕೆ ನಿಮಗೂ ಅಭಿನಂದಿಸುತ್ತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಲಿ ಅಂತೇಳಿ ತಮ್ಮೆಲ್ಲ ಹಾರೈಸ್ತೀನಿ. ಫುಲೆ ಅವರ 199ನೆಯ ದಿನಾಚರಣೆ ಅಂಗವಾಗಿ ನಾವು ಅಂಬೇಡ್ಕರ್ ಅವರ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ಚಾಲನೆ 11ನೇ ತಾರೀಕಿಗೆ ಸಿಕ್ಕು 14ನೇ ತಾರೀಕಿಗೆ ಅಂತ್ಯಗೊಳ್ತಾ ಇದೆ. ಅದು ಅಂಬೇಡ್ಕರ್ ಹಬ್ಬ ಅಲ್ಲಿ ಪೂರ್ಣ ಪ್ರಮಾಣವಾಗಿ ಮುಗಿದು ಹೋಗ್ತಾ ಇದೆ. ಅದಕ್ಕೆ ಇವತ್ತು 4 ದಿನಗಳವರೆಗೆ ಬಿಜಾಪುರ ಜಿಲ್ಲೆ ಮತ್ತು ಬಿಜಾಪುರ ನಗರದಲ್ಲಿ ಭವ್ಯವಾದಂಥ ಮೆರವಣಿಗೆಗಳ ಮೂಲಕ, ಭವ್ಯವಾದಂಥ ಕಾರ್ಯಕ್ರಮಗಳ ಮೂಲಕ ಮತ್ತು ಗಣ್ಯಮಾನ್ಯ ರಾಜಕಾರಣಿಗಳು ಎಲ್ಲರೂ ಸಾಮೂಹಿಕವಾಗಿ ಇಲ್ಲಿ ಸೇರಿರೋದ್ರಿಂದ ಸಾಮಾನ್ಯವಾಗಿ ಇವತ್ತು ವೈಭವಪೂರ್ವಕವಾಗಿ ಬಿಜಾಪುರದಲ್ಲಿ ಒಂದು ಅಂಬೇಡ್ಕರ್ ಹಬ್ಬ ಜರುಗುತ್ತಾ ಇದೆ. ಇದು 2ನೇ ಆವೃತ್ತಿ. ಇನ್ನು ಮುಂದೆ ಪರಂಪರವಾಗಿ ಇದು ಸಾಂಪ್ರದಾಯಿಕವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆದುಕೊಂಡು ಬರ್ತಾ ಇದೆ ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಹಬ್ಬಕ್ಕೆ ನಾವು ಎಲ್ಲರೂ ಸಾಮೂಹಿಕವಾಗಿ ಜಾತ್ಯತೀತವಾಗಿ ಚಾಲನೆಯನ್ನ ನೀಡಿದ್ದೇವೆ ಎಂದು ತಮ್ಮ ಮೂಲಕ ಹೇಳಲು ಇಚ್ಛಿಸುತ್ತೇನೆ. ನಮಸ್ಕಾರಗಳು. ಡಾಕ್ಟರ್ BM ಬಿರಾದಾರ್, ಮನಗುಳಿ. Hola,